ಆರ್ಸಂಬೋಲೆ ಮದು ನೀನು ಆರ್ಸಂಬೋಲೆ ನಮ್ಮ ಬಯಕತ್ತಾಳ ನೀವು ಮಳಿ ಬೇಕಾದ ಹೊತ್ತಿ ಬರೋದಿಲ್ಲ ಆಣಿಕಲ್ಲ ಆಡಬೇಡ್ರಿ ಅಂತಂದು ಈ ಓಣಿಗೆ ನಿಮ್ಮವ್ವ ನಿಮ್ಮಮ್ಮ ಬರೋದಿಲ್ಲ ಆರ್ಸಂಬೋಗ್ಲಿ ಆಟ ಆಡೋಣ ಯಾರಿಲ್ಲ ಏನು ಯಾರು ಇಲ್ಲ ಅಲ್ಲೋಡಲ್ಲಿ ಬಂದ್ಲ ಮಲ್ಲವ್ವ ಈ ಉಳ್ಳುಡ್ಲಿ ಸುಸಿ ಹೌದಾ ಅಯ್ಯೋ ಲೇ ಮಧು ಈಗ ಅಲೆ ಈಗ ಶ್ರೀಕಾಂತ ನೀತಿ ಅಯ್ಯೋ ಅಯ್ಯೋ ನಮ್ಮನ್ನೆಲ್ಲಾರನ್ನೂ ಬಿಟ್ಟು ಕವಿತಿನ ಮದುವೆಕ್ಕೇನೆ ಅಂದ ಆತ್ ಬಿಡು ಕವಿತ್ ನಮ್ಮೆಲ್ಲಾರ್ಕಿನ ಚಂದದಾಳ ಆಗವಲ್ಲಕ್ಕ ಅಂತಂದ್ವಿ ನಾವು ನಮ್ಮ ಓಣ್ಯಾಗನ ಚಂದದನ ಇವ ಅಂತಂದ್ರೆ ಇವಂಗೆ ಭಾರಿ ಸೊಕ್ಕಿತ್ತ ನಮ್ಮ ಜೊತೆಗೆ ಆಡ್ತೀವಿ ಚಂದ ಮಾತಾಡ್ತಿದ್ದಿಲ್ಲ ಸಮೇಕ ಹೋಗಿ ಅಲ್ಲಿ ಹತ್ತಿ ಚೀಲಗಳಲ್ಲಿ ಅದಕ್ಕೆ ಗುಲಾಬಿ ಸೀರೆ ಉಡಿಸ್ತಂಗೆ ಆಗತೈತಿ ಅಲ್ಲಲ್ಲಿ ಅರ್ಥ ವಯಸ್ಸಾಗ್ಯಾವಲ್ಲಿ ಆಕಿಗೆ ನೋಡಿಲ್ಲಿ ಮದಿ ನನಗೂ ಕಣ್ಣು ಕಾಣ್ತಾವಲ್ಲಿ ಚಸ್ಮಾ ಇರ್ಬೋದು ಆದ್ರೂ ಕಣ್ಣು ಕಾಣ್ತಾವ ಸುಮ್ಮನಿರು ಶ್ರೀಕಾಂತ ನೇಂತಿ ಅದು ಒಂದರಾಗ ಐತಲ್ಲ ರಾಜನ ಕಿವಿ ಕತ್ತಿ ಕಿವಿ ರಾಜನ ಕಿವಿ ಕತ್ತಿ ಕಿವಿ ಹಂಗ ಶ್ರೀಕಾಂತ್ ನೇಂತಿದ್ದು ಶ್ರೀಕಾಂತ್ ನೇಂತಿದ್ದು ಅಂತ ಹೇಳ್ಕೊಂಬರೋಣ್ವಾ ಲೇ ಮೊದ್ಲು ಇದನ್ನ ಕವಿತೆಗೆ ಹೇಳುಂಬಾ ಕವಿತಿ ಭಾರಿ ಖುಷಿ ಪಡ್ತಾಳ ಒಲ್ಲವಯ್ಯವ್ವ ಅವ್ರ ಮನ್ಯಾಗ ಶಿವಮ್ಮ ಅದಾಳಲ್ಲ ಅವಾಗ ಅವ್ರ ಮನೆ ಹತ್ರ ಹೋದ್ರೆ ಹೆಂಗೆ ಬೈತಿದ್ಲು ನೋಡಿ ಇಲ್ಲ ಸಾಲಿ ಕರೆಯಕ್ಕೆ ಹೋದಾಗನ ಏನಿಲ್ಲ ನಿಮ್ಮ ಮನ್ಯಾಗ ಉದ್ಯೋಗ ಮುಗಿಸಿಲ್ಲ ನಿಮಗೆ ಮಾಡಕ್ಕೆ ಬೆಳಗಾರತ್ಲೆ ಬಂದ್ಬಿಡ್ತೀರಲ್ಲ ಅಂತ ಬೈಯಾಕಿ ಒಲ್ಲವಯ್ಯವ್ವ ನಾನಂತ್ರ ತಡಿ ಬರಲಿ ಮಾತಾಡ್ಸಿ ಹೋಗುನು ಆಮೇಲೆ ಕವಿತೆ ಮನೆಗೆ ಹೋಗ್ತೀನಿ ಅದು ತಡಿ ಜಯ್ಯಿ ಅಲ್ಲೊಳ್ಳೆ ಜೋಡಿ ಮೇ ಬರಕ ನಾಚಿಕೆ ಆಗತ್ತೈತ್ಲೆ ಅವಂಗ ಜಯ್ಯಿ ಹ್ಞೂನ್ಲೇ ಮದಿ ಯವ್ವ ನನಗಕ್ರ ಓ ಮಲ್ಲವತಿ ಹೊಸ ಸಸಿ ಕರ್ಕೊಂಬಂದೇನ ನೀವೆಲ್ಲ ಯಾರು ನಾವನ ಇಲ್ಲೇ ಓಣ್ಯಾನಾರಿ ಅಕ್ಕ ಏನಕ್ಕ ನಿಮ್ಮ ಹೆಸರು ಅಯ್ಯೋ ಎಷ್ಟು ಚಂದ ಐತೆ ಅಕ್ಕ ಸೀರಿ ಉಬ್ಬಬ್ಬಬ್ಬಬ್ಬ ಬಂಗಾರ ಮುತ್ತಿಗ್ಲೆ ಮಾಡಾರಲ್ಲ ಯಾಕ ಅದು ಕೊಳ್ಳಾಗಿನ ಸರ ಎಷ್ಟು ಚಂದ ಐತಿ ಬಾಬಬ್ಬ ಅಲ್ಲ ಗಂಡ ಮನೆಗೆ ಬಂದಿ ಅಲ್ಬೇ ಅಕ್ಕ ಏನು ಚೀಲಪಾಲ ತಂದಿಲ್ಲನೆ ನಿಮಗೆದಕ್ಕ ನಾವು ಚೀಲಾರ ತರವಲ್ಬೇಕ ಪಾಲಾರ ತರವಲ್ಬೇಕ ನಡ್ರಿ ನಿಮ್ದೇಟ್ ನೋಡ್ಕೋರಿ ಏ ಮಾವ ಯಾಕ್ರಲೆ ಶ್ರೀಕಾಂತ್ ಅಣ್ಣ ಅನ್ರಿ ಕಾಣವಲ್ದನ ಕಣ್ಣ ಮದುವೆ ಬಂದು ನಿಂತಿರೋದು ಏನು ಮಾವ ಅನ್ನೋದು ನನಗೆ ಇನ್ನು ಅತ್ತೆನ ಬೇಡ ನೀವು ಚಿಗವನ್ರಿ ಇಲ್ಲ ದೊಡವನ್ರಿ ಮಾವ ಅನ್ನೋದು ಅವಶ್ಯಕತೆನೇ ಇಲ್ಲ ಹೇಳ್ತೀನಿ ನೋಡು ನೋಡ್ಲೆ ಮದಿ ಏ ಎತ್ತಿ ಕವಿತಿ ಮುಚ್ಚಿರ್ಲೆ ಬಿಡಾಡ್ ಹೆಂಗಸರ ಇಬ್ರು ಏನು ಹೇಳಿ ನಿಮ್ಮಿಬ್ರನ್ನ ಏನು ಬಿಡಾಡ್ರಿದ್ರಿ ನೀವು ನಿಂತ್ಕೊಂಡು ನಾವು ಸಸಿ ತುಂಬಿಸೋಣವು ನಮ್ಮ ಕೆಲಸ ಚಕ್ಕದ ಹೊಕ್ಕಿರೇನಂತ್ರಿ ಇಲ್ಲಿಂದ ಏನು ಒಂದು ತಗೊಳ ಒಡಗಟ್ಟಿಗಿನ ಆತ್ ಬಿಡುವೆ ಎತ್ತಿ ಏನಿಲ್ಲ ನಮ್ಮನೆಗೂ ಬೇ ಹತ್ತಿ ಚೀಲ ಏನು ಹತ್ತಿ ಚೀಲ ನಡಿಲಿ ಯವ್ವ ನಿನ್ ಸೊಸಿಗೆ ಹತ್ತಿ ಚೀಲ ಅಂತಂದು ಹಂಗ್ಸಕತ್ತಾರ ಸುಮ್ಮನಿರ್ಲು ಯಪ್ಪ ಆಕಿ ಕಿವಿಗೆ ಬಿತ್ತಂದ್ರೆ ಈಗ ಅದನ್ನ ಒಂದು ದೊಡ್ಡ ರಗಳಿ ಮಾಡ್ಯಾಳ ಮತ್ತೆ ಒಳ ಬರಲ್ಲ ಅಂತ ಕುಂತ್ಲಂದ್ರೆ ಏನು ಮಾಡ್ತಿದ್ದಿ ಮನೆ ಮುಂದನ ರಗಳಿ ಆಗಿತ್ತ ನಡಿ ಬಡ ಬಗಲ್ ತೆಗಿ ನಡಿ ಅಯ್ಯ ನೀಬ್ರು ಇಲ್ಲೇ ರೀ ಕವಿತಿತ್ತು ಇದು ಕವಿತೆ ಅಂತ ನೋಡ ಥೂ ಆಕಿದ ಬರ್ತ ಬಾಯಾಗ ಬರೀ ಸಿರಿದೇವ್ ತೆಗಿತಾ ಶ್ರೀದೇವಿ ನಿನ್ನ ಹತ್ರ ಇರ್ಬೇಕಲ್ಲ ಯವ್ವ ಕಿಲಿ ಹ್ಞೂ ಯವ್ವ ನನ್ನ ಹತ್ರ ಐತಿ ತೆಗಿ ಇವರಿಬ್ಬರು ಇಲ್ಲೇ ಇರಲಿ ಮೊದ್ಲು ಆರತಿ ತೆಗೆದು ಒಂದು ಬಾಣದ ಆರತಿ ಮಾಡಿ ತೆಗೆದು ಹೋಗೋದು ಆಮೇಲೆ ಒಳಗೆ ಕರ್ಕೊಂಡು ಇಬ್ಬರು ಗಂಡ ಎಂತಿನ ತೆಗಿಯವ ಕಿಲಿ ತೆಗಿ ಹ್ಞೂ ಯವ್ವ ಆತ ಅತ್ತಿ ಇದ ಮನಿ ಹ್ಞೂನಯ್ಯವ್ವ ಇದ ಒಂದು ಮನಿ ನೋಡು ಇದ ಒಂದ ನಿಮ್ಮ ಮಾವನ ಆಸ್ತಿ ಅಂತ ಬಿಟ್ಟು ಹೋಗಿದ್ದು ನಮಗೆ ಇನ್ನೇನಿಲ್ಲ ಬಂಗಾರದಂತ 2 ಮಕ್ಕಳು ಒಂದು ಕೊಟ್ಟ ನೋಡು ಆಟ ಇನ್ನೇನೇನು ಹಿಂದಿಲ್ಲ ಮುಂದಿಲ್ಲ ಒಂದು ಗೇಣು ಹೊಲ ಐತಿ ಅದು ಬಿಟ್ರೆ ಒಂದು ಏನೇನು ಇಲ್ಲ ಆಸ್ತಿ ಅಂತಸ್ತು ಅಲ್ಬೇ ಎತ್ತಿ ಮತ್ತು ಒಂದಿಟ್ಟು ಮನೆ ರಿಪೇರಿ ಮಾಡಿಸ್ತೀನಿ ಅಂತಂದು ನೀನೊಂದು 5-6 ಸಾವಿರ ರೂಪಾಯಿ ಇಸ್ಕೊಂಡು ಏನೂ ಮಾಡೇ ಇಲ್ಲಲ್ಲ ಅಯ್ಯೋ ನನ್ನ ಮಗಳ ಏನು ಮಾತಾಡ್ತೀಯ ನೀನು ರಾಧಾ ನೀ ಕೊಟ್ಟಿದ್ದಕ್ಕವ ನಿನ್ನ ರೊಕ್ಕದಾಗ ಮ್ಯಾಗ ಹಂಚಾದವು ಒಳಗೆ ಸುಣ್ಣ ಬಣ್ಣ ಆಗೈತಿ ಹೊರಗೆ ಸಾಲ ಬಿದ್ದುಬಿಡ್ತವ ಮತ್ತು ಅಷ್ಟು ರೊಕ್ಕನು ನಿನ್ನ ಮದುವೆಗೆ ಶ್ರೀಕಾಂತನ ಮದುವೆಗೆ ಖರ್ಚು ಮಾಡಿದ್ರೆ ಮತ್ತು ನಮ್ಮ ಸೀರೆಯವನ ಮದುವೆಗೆ ಏನು ಮಾಡೋದ ಯವ್ವ ಅದಕ್ಕೆ ಹೊರಗೆ ಏನು ಬಿಡು ಹೋಲಂತ ಹೊಡೆಸ್ಲಿಲ್ಲ ಹೆಂಗೋ ನಿಮ್ಮ ಮನೆ ಮುಂದಲ್ಲ ಮದುವೆ ಇನ್ನೇನು ಸುಮ್ಮನೆ ಛತ್ರದಾಗ ಮದುವೆ ಆಗುತ್ತೆ ಯಾಕೆ ಸುಮ್ಮನೆ ಅಂತಂದು ಹೊಡೆಸ್ಲಿಲ್ಲ ನೋಡು ತಂಗಿ ಬಾ ಒಳ ಬಾ ಹೋಗುನ್ ತೂ ಈ ಮನೆಗೆ ನಾನು ಬರ್ಬೇಕ ಒಳಗೆ ಅಲ್ಲವ ನಾನು ಅಲ್ಲ ಅಷ್ಟು ರೊಕ್ಕ ಇಸ್ಕೊಂಡಿನಿ ಏನು ಮಾಡಿವಿ ನೀನು ಎಲ್ಲ ನಿನ್ನ ಮಗಳ ಮದುವೆಗಂತೇನೆ ನಾ ಒಳಗೆ ಬರ್ದಿಲ್ಲ ನನಗೆ ಇಷ್ಟು ಸಣ್ಣ ಮನೆಗಿದ್ದು ರೂಢಿನ ಇಲ್ಲ ಅಯ್ಯೋ ಏನಿದು ರಾಧಾ ಹೊರ ನಿಂತ್ಕೊಂಡು ರಗಳಿ ಮಾಡಬೇಡ ಸುಮ್ಮನೆ ಒಳಗೆ ನಡಿ ಅತ್ತೆ ಹೇಳು ಅವಾಗಿದ್ದನು ಶ್ರೀಕಾಂತ್ ಬರೀ ನನ್ನ ಮ್ಯಾಗ ಸಿಟ್ಟ ಮಾಡಕತ್ತಾನ ನೋಡು ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಇಟ್ಟು ಬಂದಾನ ನನ್ನ ಕೈ ಚೀಲನ ನಾನು ಬಟ್ಟೆ ಚೀಲನ ಮತ್ತು ನಾನು ಏನು ಹಾಕೊಳ್ಳಿ
ಯವ್ವ ಇದ ಮನೆಗೆ ಬರಕತ್ತಿದಿ ಹಿಂಗ ಒಮ್ಮಕ್ಳು ಬಂದ್ ಬರತ್ಲಿಗೆ ಜಗಳ ಮಾಡಿದ್ರಿ ಹೆಂಗಾರ ಅದ ನಾ ಏನ್ ಮಾಡ್ಲಿ. ಏ ಸಿರವ ನೀವ್ ಒಳ ಬಾಗಿಲು ತೆಗದಿ ಇವ್ರಿಬ್ಬರನ್ನ ಒಳಗೆ ಕುಂದ್ರಸವ, ನಾ ಹೋಗಿ ಆಕಿ ಚೀಲ ತರ್ತೀನಿ. ಇವನು ಹಾಗಾದನ್ನ ಏನ್ ಅಕ್ಕಿದ್ದಿತ್ಲ ಆಕಿ ಚೀಲ ಹಿಡ್ಕೊಂಡ್ರ ನೀನು ಯಾಕೆ ಹಂಗ್ ಮಾಡ್ತಿದಿ? ಆಗಲ್ ನೋಡ್ಬೇವ, ನನಗೆ ಆಗಲ್ಲ ನೋಡು. ಯಾಕೆ ಆಕಿ ಹಿಡ್ಕೊಂಬಂದಿದ್ರೆ ಕೈ ಸವಿತಿದ್ವನ? ನಾನೇನು 3 ಚೀಲ ಹಿಡ್ಕ ಅಂದೆ. 1 ಚೀಲ ನೀ ಹಿಡ್ಕ, 1 ಚೀಲ 2 ಚೀಲ ನಾ ಹಿಡ್ಕತ್ತೀನಿ ಅಂದೆ. ಇಲ್ಲ, ಯಾವ್ದು ಚೀಲ ನಾನು ಹಿಡ್ಕೊಳ್ಳಲ್ಲ ಅಂದ್ರೆ ಏನದಂಗ? ಅತ್ತಿಯರ ಹೊಸ ಮದುಮಗಳ ಕೈಲಿ ಯಾರು ಕೊಡ್ತಾರ್ರಿ ಚೀಲನ? ಏನಕ್ಕಿತ್ತು? ಒಂದ್ ನೀವ್ ಹಿಡ್ಕೊತಿದ್ರಿ, ಇಲ್ಲ ಅದಾಳಲ್ಲ ನಿಮ್ಮ ಮಗಳು ಆಕೆ ಹಿಡ್ಕೊತಿದ್ಲು. ಏನ್ ನೀವಿಬ್ರು ಹಿಡ್ಕೋಬಾರ್ದಂತ ಅದಕ್ಕೆ ನನಗೂ ಸಿಟ್ಟು ಬಂತು, ಅಲ್ಲೇ ಇಟ್ಟು ಬಂದೆ. ನಾನೇನ್ ಮಾಡ್ಲಿ? ನೋಡ್ತಾರ ಬಿಡ್ರಿ. ಯವ್ವ ನಿನ್ನ ಕೈ ಮುಗಿತೀನವ, ಬರ್ತಿದ್ದಂಗ ರಗಡಿ ಮಾಡ್ಬಿಡವರಾದವ. ಒಂದಿಟ್ಟು ಹೊಂದ್ಕೊಂಡು ಹೋಗುದ್ ಕಲಿ. ನೀನು ಸಣ್ಣಕ್ಕೆಲ್ಲ ಮತ್ತೊಂದಲ್ಲ. ಇನ್ನ ನಮ್ಮ ಸಿರ್ರವಾದ್ರ ಅಂತವೆಲ್ಲ ಮಾಡಿದ್ರೆ ಚಂದ. ಸಣ್ಣಕ್ಕಿದ್ದಾಳ ನೀ ನೋಡು, 3 ಕತ್ತಿ ವಯಸ್ಸಾಗ್ಯವು. ಯಪ್ಪ ಏನು ಹುಡುಗರು ಏನೋ. ಏನ್ರಿ 3 ಕತ್ತಿ ವಯಸ್ಸಾಗಿತ್ತಾ? ಅದ ಹೇಳಕತ್ತೀನವ, ನಿಂಗೆ ಜಾಸ್ತಿ ವಯಸ್ಸಾಗಿ ನೀನು ವಯಸ್ಸದಕ್ಕೆ ಹಂಗೆ ಮಾಡಬಾರ್ದು, ದೊಡ್ಡರಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಕತ್ತೀನಿ. ಆತು ಈಚೆ ಕಡೆ ಬಾ, ಒಳಗೆ ನೀವು ಆರತಿ ಮಾಡಿ ಹೋಗ್ಬಿಡ್ತೀನಿ ತಡಿವಯ್ಯವ, ತರ್ತೀನಿ. ಅನ್ನೇ ನಮ್ಮೂರಾಗೆ ಯಾರು ತೊಗೊಂಡು ಹೋಗೋದಲ್ಲ, ಕೈ ಚೀಲ ಅಲ್ಲೇ ಇರ್ತಾವು. ಬರೀ ಬರೀ ಮೊದ್ಲು ಆರತಿ ಮಾಡಿ ಒಳಗೆ ಕರ್ಕರವ. ಆರತಿ ಗೀರ್ತಿ ಎಲ್ಲ ಮಾಡಿದ ನಂತರ ಲೋ ಮಕ ಯಾಕೆ ಹಂಗೆ ಮಾಡಿದಿ? ಹೋಗುವ ನೀನು ಮೊದ್ಲವನ್ನ ಬಂಗಾರ ಸಾಮಾನೆಲ್ಲ ಚಂದಾಗ ಬಿಚ್ಚಿ ಒಂದು ಡಬ್ಬೆ ಗಿಬ್ಬೆ ಅಂತದ್ರಾಗ ಹಾಕಿಡು. ಹೋಗು. ಏನತ್ತಿ ಇದು ಮನಿ? ಅಲ್ಲ ಇಟ ಮನಿ ಕ್ವಾಣೆಲ್ಲೈತಿ ನೋಡವ, ಚಂದ ಕಾಣ್ತಗದ. ಆಚೆ ಐತಲ್ಲ ಅದು, ಆಚೆ ಕಡೆ ಅಲ್ಲ ಅಡುಗೆ ಮನಿನ ಮೂಲಾಗ ಐತಲ್ಲ, ಈಚೆ ಕಡೆ ಇರೋದ ಕ್ವಾಣಿ. ಒಂದು ಕ್ವಾಣಿ ಐತವ. ಮತ್ತೆ ನಿಮ್ಗೆ ಹೇಳಿದ್ನಲ್ಲ ನಾನು, ನಾಳೆ ನನ್ನ ಮಗಳು ಮದುವೆನ ಆಕೈತಿ, ಅಳಿಯ ಬರೋದು ಹೋಗೋದು, ಮತ್ತು ಕ್ವಾಣಿ ಬೇಕಾ ಒಂದರ, ಅದಕ್ಕೆ ಒಂದು ಕ್ವಾಣಿ ಮಾಡಿವ. ಒಂದು ಅಡುಗೆ ಮನಿ, ಒಂದು ಕ್ವಾಣಿ, ಒಂದು ಪಡ್ಸಾಲಿ, ಏಟ್ ಬೇಕು. ನಮ್ಮ ಏನು ದನ ಎಮ್ಮಿ ಕರಾನ ಮತ್ತೊಂದ ಏನಿಲ್ಲ. ಬೇರೆದರ ಮನಿ ಹಾಲು ಹಿಂಡಿ ಕೊಡ್ತಾರ, ಇವ ಹೋಗಿ ಮಾರ್ಕೊಂಬರ್ತಾನ ಆಟ. ಇವ ಏನು ಎಮ್ಮಿ ಆಕಳ ಕಟ್ಟಿರವನ ಮತ್ತೊಂದ ಏನಿಲ್ಲ. ಈಗ ಮತ್ತೆ ಏನೋ ನೀ ಕೆಲಸ ಒಂದು ಕೊಡ್ತೀನಿ ಅಂದಿ ಅಲ್ಲ, ಇನ್ನೇನೈತಿ ಅದನ್ನು ಮಾಡ್ತಾನ. ಅದಕ್ಕೆ ಎತ್ತು ಎಮ್ಮಿದೆಲ್ಲ ತಗೊಂಬಿಟ್ಟೀನಿ. ಯವ್ವ ಹೆಂಗಿತ್ತು ಮೊದ್ಲ ನೀನು ನೋಡಿದ್ರೆ ಏನಂತಿದ್ದೇನ? ನಿಮ್ಮವ್ವಾರು ಬಂದಾರ ನೋಡು, ನಿಮ್ಮವ್ವಾರು ನೋಡ್ಯಾರ ಅವಾಗ. ನಮ್ಮ ಮನೆಗೆ ಏನೂ ಇಲ್ಲ, ಎಲ್ಲ ಅಲ್ಲೆಲ್ಲೇ ಪಕ್ಕಳು ಕಿತ್ಬಿಟ್ಟಿತ್ತು. ಗಾಡಿ ಮೆತ್ತಿಸಿ ಸಿಮೆಂಟ್ ತರಿಸಿ, ಯವ್ವ ಸಿಮೆಂಟ್ 2 ರೂಪಾಯಿ KG ಯವ್ವ, 2 ರೂಪಾಯಿ ಕೊಟ್ಟು ಸಿಮೆಂಟ್ ತರಿಸಿ ಮೆತ್ತಿಸಿನಂತ ಹಿಂಗೈತಿ. ಮತ್ತು ನಾಳೆ ನೀನು ಕೆಲಸ ಮಾಡಾಕಿ ದಣ್ಕೊಂಬಂದು ಮಕ್ಕೊಂಡಿರ್ತಿದ್ದಿ, ಮತ್ತು ರಪ್ಪ ಮಳೆ ಬಂದು ಒಟ್ಟು ಸೋರಿ ತಂದ್ರೆ ಏನು ಮಾಡ್ಬೇಕು? ಅದಕ್ಕೆ ಸಿಮೆಂಟ್ ಮೆತ್ತಿಸಿ ಬಣ್ಣ ಸುಣ್ಣ ಹಚ್ಚಿದ್ದಕ್ಕೆ ಒಂದಿಟ್ಟು ಚಂದ ಕಾಣಕತ್ತೈತಿ. ಅವ ಹೊಟ್ಟ ಸತಿ ಏನಾರ ಮಾಡಿ ನಡಿ, ಹೊಟ್ಟೆ ಭಾಳ ಹಸ್ತೈತಿ ನನಗೆ. ಯಪ್ಪ ಆಕಿ ಚೀಲನ ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಇಟ್ಟು ಬಂದಿಯಲ್ಲ ಪುಣ್ಯಾತ್ಮ, ಹೋಯ್ ತಗೊಂಬರ್ತೀನಿ ತಡಕ, ನಂದೊಳೆ ಕರ್ಮ ಐತಿ. ಏನು ಬೇಡ, ನಾನು ತರ್ತೀನಿ. ಏನಾರ ತಿನ್ನಕ್ಕೆ ಮಾಡು ಪಟ್ಟನ ಬರತ್ಲಿಗೆ. 1-4 ಅವಲಕ್ಕಿಯರ ಹಚ್ಚಿಬಿಡು ಪಟ. ಹಾನಪ್ಪ ಆಯ್ತು ಹಚ್ತೇನೆ. ಹಂಗೆ ಬರೋ ಮುಂದಾಗ ಹಿಡ್ಕೊಂಬಂದ್ಬಿಡ್ತೀಯ ಅವಲಕ್ಕಿ. ನಾನು ಉಳ್ಳಾಗಡ್ಡಿ ಗಿಡಾಗ ಹಸಿಮೆಣಸಿಗೆ ಎಲ್ಲ ಹೆಚ್ಚಿಡ್ತೀನಿ. ರಾಧವ ಯಾವ ಅವಂಗೊಂದು 10 ರೂಪಾಯಿ ಇದ್ರು ಕೊಡವ, ತರ್ತಾನ ಅವಲಕ್ಕಿ 1 kg. ಓಸ್ರು ಅವಲಕ್ಕಿ ಹೆಚ್ಚಿಗೆ ತಿಂದ್ಬಿಡೋಣಂತ. ಏನು 10 ರೂಪಾಯಿ ನಾ ಕೊಡ್ಲಾ? ನಿಮ್ಮ ಮನ್ಯಾಗ 10 ರೂಪಾಯಿಗೂ ಗತಿ ಇಲ್ಲ? ಎಲ್ಲಿಂದ ತರಂದಿ? ಕೈಯಾಗಿ ರೊಕ್ಕ ಅಷ್ಟು ಖಾಲಿಯಾಗ್ಯವು. ಮೊದ್ಲು ನಿಂದ ಮದುವೆ ಮಾಡ್ತೀನಿ ಅಂದಿ, ಜವಳಿ ಗಿವಳಿ ಎಲ್ಲ ತೆಗ್ದಾರ. ಮತ್ತು ನಾವು ಅಳಿಯಾಗ ತಕ್ಕಂಗೆ ತರ್ಬೇಕಲ್ವ? ಏನು ನೀ ಕೊಟ್ಟಿದ್ದು 30,000 ಓಟು ಮದುವೆ ಇದಕ್ಕೆ ಖರ್ಚಾಗೈತೆ ಬಿಡ. ನನ್ನ ಮಗಳ ಒಂದಿಟ್ಟು ರೆಡಿ ಮಾಡ್ಕೊಂಡು, ಇದು ಒಂದಿಟ್ಟು ತಯಾರು ಮಾಡ್ಕೊಳಕ್ಕೆ ಒಂದಿಟ್ಟು ಆತ, ಮನೆ ಒಂದಿಟ್ಟು ಎಲ್ಲ ಚಂದಾಗ ನಾವು ಅಚ್ಚುಕಟ್ಟಾಗಿ ಮನೆ ಆತ. ಇಲ್ಲ ಅಂದಿದ್ರೆ ಅಕ್ಕಿತ್ತಾನ ತಂಗಿ, ನಿನ್ನಿಂದನಾಗೈತಿ, ಒಂದು 10 ರೂಪಾಯಿ ಕೊಟ್ಬಿಡು ಪಟ್ಟ ಅಂತ ತರ್ತಾನೆ. ಥೂ 10 ರೂಪಾಯಿಗೂ ಗತಿ ಇಲ್ಲ. ಥೂ ಅಲ್ಲತ್ತಿ 5 ರೂಪಾಯಿಗೆ ಅರ್ಧ KG ಬರ್ತಾವನ? ಅಲ್ಲವ ಅಲ್ಲ, 4 ಮಂದಿ ಇರ್ತೀವಿ, ಏನು ಒಂದ ದಿನಕ್ಕೆ ಖಾಲಿ ಮಾಡ್ಬಿಡು. ನಾನು ಇನ್ನೊಂದಿನ ದಿನ ತಿನ್ನೋದು ಬೇಡ ಹೆಚ್ಚಿಗೆ ತರಸ, ಹಾಗ್ಯಾಕೆ ಮಾಡ್ತಿ? ಯವ್ವ ಬೇಡ, ಉದ್ರಿ ತರ್ತೀನಿ ಶೆಟ್ರ್ ಅಂಗಡಿಯಾಗ, ನಾ ಎಲ್ಲ ತೊಗೊಂಡ್ಬರ್ತೀನಿ ಬರೋ ಮುಂದಾಗ. ಇನ್ಮ್ಯಾಗ ಉದ್ರಿ ತರಬೇಡಪ್ಪ. ಉದ್ರಿ ತರಕ್ಕೆ ಹೋಗ್ಬೇಡ. ದುಡಿಯ ಏನ್ತಿದ್ದಾಳ ಮತ್ತೆ ಇಂದಕಿನ್ ಚಂದಕ್ಕೆ ಮಾಡ್ಕೊಂಬಂದಿವನ? ಹೌದಿಲ್ಲ? ತಲೆ ಕೆಶು ಬೇಡ, ಇನ್ನೇನು ಉದ್ರಿ ಇಲ್ಲ. ಒಂದೇಟೈತೆ ಉದ್ರಿ ಕೇಕೆಂಬ, ನಾಳೆ ರಾಧಕ್ಕನ ಹತ್ರ ಮಾತಾಡಿ ಇಸ್ಕೊಂಡು ಕೊಟ್ಬಿಡು, ಎಲ್ಲ ಚುಕ್ತಾ ಮಾಡ್ಬಿಡು ಅವನು ಬಾಕಿ. ಹೋಗೋ ತಾಂಬ ಪಟ್ಟನ. ಆತು ಅದಕ್ಕೆ ಒಣಗಿ ಹೋಗ್ತೀನಿ, ಬಟ್ಟೆ ಬದಲಿಸ್ಕೋಬೇಕು ನಾನು. ನನಗೆ ಕಾಲ್ ಮಾಡಕ್ಕೆ ಹೋಗ್ಬೇಕು. ಎಲ್ಲೈತಿ ಬಚ್ಚಲನ? ಹಿಂದ ಮನೆಗೆ ಯಾರ ಬಚ್ಚಲ ಇಟ್ಕೊತಾರ? ಹಿಂದೈತವ, ನಮ್ದು ಹಿಂದಿತ್ತಲ್ದಾಗ ತಟ್ಟಿ ಕಟ್ಟಿ ಮಾಡೀವಿ, ಬಾ ತೋರಿಸ್ತೀನಿ. ಏನು ಹಿಂದ ತಟ್ಟಿಯಾಗ ಜಕ ಮಾಡ್ಬೇಕಾ? ನಾವೆಲ್ಲ ಅಲ್ಲೇ ಮಾಡ್ತೀವಿ. ನಮ್ಮ ಸರಿನೂ ಅಲ್ಲೇ ಮಾಡ್ತಾಳ. ಯಾರು ಮಾಡ್ತಾರತ್ತ ಈಗ? ತುತು ನಂಗೆ ಅದೆಲ್ಲ ಗೊತ್ತಿಲ್ಲ. ನಮಗೆ ಬಚ್ಚಲ ಅಡಿಗೆ ಮನೆಗೆ, ನಮ್ಮ ಮನೆಗೆಲ್ಲ ಅಲ್ಲಿ ಅಡಿಗೆ ಮನೆಗೆ ಬಚ್ಚಲ. ನೀನೇನು ಹಿಂಗಂತೀಯಲ್ಲ? ಅಡಿಗೆ ಮನೆ ಬಚ್ಚಲ ಮಾಡಕ ನಮಗೆ ಬೇಷಾಗ್ಲಿಲ್ಲವ.
ಮತ್ತು ಸಾಣದ ಕಿತ್ತು ನೋಡಿ ಅಡ್ಗೆ ಮನೆ ಈಗ ತಟ್ಟಿ ಕಟ್ಟಿ ಹೊರಗೆ ಮಾಡಿದಕ್ಕೆ ಬೇಸಿಗಿತ್ತಿ ನಿನಗೇನು ನೀನರಿ ಏಟ್ ಉದ್ದಾದಿದಿ ಅದು ಏನು ಕಾಣೋದಿಲ್ಲ ಮ್ಯಾಗ ಇದ್ರದ್ದು ಹೂವಿಂದು ಯಾವ್ದೋ ಒಂದು ಗಿಡ ಹಚ್ಚಿವಲ್ಲ ಬಳ್ಳಿ ಅದ್ರದ್ದು ಬಳ್ಳಿ ಬಂದ್ಬಿಟ್ಟೈತಿ ಏನು ಕಾಣೋದಿಲ್ಲ ಬೇಕಾದ್ರೆ ಬಾ ತೋರಿಸ್ತೀನಿ ನಿನಗೆ ನಾನು ಮಾಡಲ್ವ ತಟ್ಟೆಗೆಲ್ಲ ನಾಜಕ ಮಾಡಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ಅಡುಗೆ ಮನೆ ಮಾಡಿಸ್ಕೊಂಡು ನಾನು ಬಚ್ಚಲ ಅಷ್ಟ ಪೈಕೇನಿ ಎಲ್ಲೈತಿ ಪೈಕೇನಿ ಊರ್ ಹೊರಗಿರುತ್ತ ಮನೆ ಹತ್ರ ಯಾರ ಪೈಕೇನಿ ಇಟ್ಕೊತಾರಲ್ಲ ಅಸಹ್ಯ